ನಮ್ಮ ಉಪಯೋಗ ನಮ್ಮಲ್ಲಿರಬೇಕು. ನಮ್ಮ ದರ್ಶನೋಪಯೋಗ, ನಮ್ಮ ಜ್ಞಾನೋಪಯೋಗ ನಮ್ಮಲ್ಲಿ ಸ್ಥಿರವಾಗಿ ಉಳಿದುಕೊಂಡಿತ್ತು ಅಂತಂದರೆ ವಸ್ತುಗಳನ್ನು ನೋಡಲಿಕ್ಕೆ ಹೋಗಬೇಕಾಗಿಲ್ಲ. ವಸ್ತುಗಳೇ ತಾವೇ ಸ್ವತಃ ನಮ್ಮಲ್ಲಿ ಬರ್ತವೆ. ಗೋಡೆಯ ಮೇಲೆ ದರ್ಪಣವನ್ನು ಹಚ್ಚೆಯಾಗಿದೆ. ಯಾವುದಕ್ಕಾಗಿ ಹಚ್ಚಿದ್ದೇವೆ? ದರ್ಪಣ ಮುಂದೆ ನಾವು ಹೋಗಿ ನಿಂತುಕೊಳ್ಳೋಣ, ದರ್ಪಣಕ್ಕೆ ನಮ್ಮ ಮುಖವನ್ನು ತೋರಿಸೋಣ. ದರ್ಪಣಕ್ಕೆ ನಮ್ಮ ಮುಖವನ್ನು ತೋರಿಸೋಣ ಅನ್ನುವ ದೃಷ್ಟಿಯಿಂದ ಹಚ್ಚಿದ್ದೇವೆಯೋ ಅಥವಾ ದರ್ಪಣದಲ್ಲಿ ನಾವು ನಮ್ಮ ಮುಖವನ್ನು ನೋಡೋಣ ಅಂತ ಹಚ್ಚಿದ್ದೇವೆಯೋ? ಗೋಡೆ ಮುಂದೆ ಹೋದಾಗ ನೀವು ದರ್ಪಣದಲ್ಲಿ ನಿಮ್ಮ ಮುಖವನ್ನು ನೋಡಲಿಕ್ಕೆ ಹೋಗ್ತೀರೋ ಅಥವಾ ದರ್ಪಣಕ್ಕೆ ನಿಮ್ಮ ಮುಖವನ್ನು ತೋರಿಸಲಿಕ್ಕೆ ಹೋಗ್ತೀರೋ? ನಾವು ನಮ್ಮ ಮುಖವನ್ನು ನೋಡಲಿಕ್ಕೆ ಹೋಗ್ತೀವಿ. ಆಯತನಗಳು ಕೂಡ ಇದೇ ಒಂದು ಉದ್ದೇಶದಿಂದ ನಮ್ಮ ಬದುಕಿನಲ್ಲಿ ಇವೆ. ಅರಿಹಂತ ಪರಮಿಷ್ಠಿಗಳು ನಮಗೆ ಆಯತನ, ಸಿದ್ಧ ಪರಮಿಷ್ಠಿಗಳು ಆಯತನ, ಆಚಾರ್ಯ ಉಪಾಧ್ಯಾಯ ಸಾಧು ಪರಮಿಷ್ಠಿಗಳು ಕೂಡ ನಮಗೆ ಆಯತನ. ಈ ಆಯತನಗಳನ್ನು ದರ್ಪಣ, ಗೋಡೆಯ ಮೇಲೆ ಇಟ್ಟಿರ್ತಕ್ಕಂತಹ ದರ್ಪಣ ಅಂತ ತಿಳ್ಕೊಳ್ಬೇಕು. ನಮ್ಮ ಬದುಕಿನ ಗೋಡೆಯ ಮೇಲೆ ದರ್ಪಣ ಯಾವುವು ಅಂತಂದರೆ ಆಯತನಗಳೇ ನಿಜವಾದ ದೇವ, ನಿಜವಾದ ಗುರು ಮತ್ತು ಅವರ ವಾಣಿ ಶಾಸ್ತ್ರ. ಇವೇ ನಮಗೆ ದರ್ಪಣ, ಬದುಕಿನ ದರ್ಪಣಗಳು, ಬದುಕಿನ ಗೋಡೆಯ ಮೇಲೆ ಹಚ್ಚಿಟ್ಟಿರ್ತಕ್ಕಂತಹ ದರ್ಪಣಗಳು. ನಾವು ಇವರನ್ನು ಯಾಕೆ ಇಟ್ಟುಕೊಂಡಿದ್ದೇವೆ ಅಂತಂದರೆ ಎಲ್ಲಿ ತನಕ ನಾವು ನಮಗೆ ಕಾಣುವುದಿಲ್ಲವೋ, ಎಲ್ಲಿಯ ತನಕ ನಾವು ನಮಗೆ ಕಂಡುಬರುವುದಿಲ್ಲವೋ ಅಲ್ಲಿಯ ತನಕ ಇವರು ಬೇಕು. ಯಾವಾಗ ನಾವು ನಮ್ಮನ್ನು ಕಾಣ್ತೇವೆ ಆವಾಗ ಈ ಆಯತನಗಳ ಮಹತ್ವ ಉಳಿಲ್ಲ. ಇದು 8ನೇ ಗುಣಸ್ಥಾನದಲ್ಲಿ. ಅದಕ್ಕಿಂತ ಮೊದಲು ಬಿಟ್ಟುಬಿಟ್ಟೇರಿ. ಮತ್ತೆ 8ನೇ ಗುಣಸ್ಥಾನಕ್ಕೆ ಹೋದಾಗ ಆಯತನಗಳ ಮಹತ್ವ ಏನಿದೆ? ನ ಗುರುರ್ ನ ಶಿಷ್ಯೋ ನ ಹೀನೋ ನ ದೀನೋ ಚಿದಾನಂದ ರೂಪಂ ನಮೋ ವೀತರಾಗಂ. ವೀತರಾಗ ಸ್ತೋತ್ರದಲ್ಲಿ ಹೇಳಿದ್ದಾರೆ, ಯಾವಾಗ ಆತ್ಮ ತಾನು ತನ್ನಲ್ಲಿದ್ದುಕೊಂಡು ಸ್ವಾವಲಂಬಿಯಾದನೋ ಅಲ್ಲಿ ಶಿಷ್ಯನಿಗೆ ಗುರುವಿನ ಸಂಬಂಧ ಇಲ್ಲ, ಗುರುವಿಗೆ ಶಿಷ್ಯನ ಸಂಬಂಧ ಇಲ್ಲವೇ ಇಲ್ಲ. ಶುದ್ಧೋಪಯೋಗದಲ್ಲಿ, ನಿಜವಾದ ಧ್ಯಾನ ಅವಸ್ಥೆಯಲ್ಲಿ ಚೇತನಾತ್ಮ ತಾನು ಚೇತನ ರೂಪದಲ್ಲಿ ಅನುಭವಕ್ಕೆ ಬಂದಾಗ ಅಲ್ಲಿ ಯಾವುದು ಏನೂ ಇಲ್ಲ, ಯಾವುದೂ ಪ್ರಕಾರದ ಏನೂ ಇಲ್ಲ. ಅಲ್ಲಿ ಕೇವಲ ವೀತರಾಗ ಅವಸ್ಥೆ. ವೀತರಾಗ ಅವಸ್ಥೆಯನ್ನೇ ನಾವು ನಿಜವಾದ ದರ್ಪಣ ಅಂತ ಹೇಳ್ತೀವಿ. ನಿಜವಾದ ಸ್ವಚ್ಛ ದರ್ಪಣ ಯಾವುದು ಅಂತಂದರೆ ನಮ್ಮ ವೀತರಾಗ ಆತ್ಮನೇ ನಿಜವಾದ ಸ್ವಚ್ಛ ದರ್ಪಣ. ನೀವು ಕೂಡ 8ನೇ ಗುಣಸ್ಥಾನಕ್ಕೆ ಹೋದಾಗ ಆಯತನಾಗ್ತಿರೋ ಅಥವಾ ಅನಾಯತನಾಗಿ ಉಳಿತೀರೋ? ಆಯತನಾಗ್ತಿರಲ್ಲ. ಆಯತನಗಳನ್ನು ಪೂಜಿಸುವುದು ಯಾತಕ್ಕೆ? ಸ್ವತಃ ಆಯತನ ಆಗುವುದಕ್ಕೆ. ಅನಾಯತನಗಳನ್ನು ಪೂಜಿಸುವುದು ಯಾತಕ್ಕೆ? ಯಾರಾದರೂ ಅನಾಯತನಗಳನ್ನು ಪೂಜಿಸಿ ಆಯತನವಾಗಬಹುದೇನು? ಸಾಧ್ಯವೇ ಇಲ್ಲ. ಅನಾಯತನಗಳನ್ನು ಪೂಜಿಸಿ ಆಯತನಾಗಬಹುದೇನು? ಇಲ್ಲ. ಅನಾಯತನಗಳು ಎಷ್ಟು? ಅವು 6. ಯಾವ್ಯಾವು? ಕುದೇವ, ಕುಗುರು, ಕುಶಾಸ್ತ್ರ.
ಜಗತ್ತಿನ ಜೀವಗಳು ಜ್ಞಾನ ಇಲ್ಲದಕ್ಕೆ ಅನಾಯತನಗಳನ್ನು ಪೂಜಿಸಿದರು. ಇದು ಹುಂಡಾವ್ ಸಿರ್ಫ್ನಿ ಕಾಲದ ದೋಷ. ಅನಾಯತನಗಳ ಪೂಜೆ ಕೇವಲ ಹುಂಡಾವ್ ಸಿರ್ಫ್ನಿ ಕಾಲದಲ್ಲಿ ಮಾತ್ರ ಆಗುತ್ತೆ, ಉಳಿದ ಕಾಲದಲ್ಲಿಲ್ಲ. ಉಳಿದ ಕಾಲದಲ್ಲಿ ಗ್ರಹೀತ ಮಿಥ್ಯಾತ್ವ ಅಂತಕ್ಕಂಥದ್ದು ಇಲ್ಲ. ಅನಾಯತನಗಳು ಗ್ರಹೀತ ಮಿಥ್ಯಾತ್ವದ ವಿಷಯಗಳು. ಕೂಗುರುವಿನ ಪೂಜೆ, ಕೂಗುರು ಕಂಡು ಬರುವುದೇ ಇಲ್ಲ ಹುಂಡಾವ್ ಸರ್ಪಣಿ ಇಲ್ಲದಾಗ. ನಾನಾ ಪ್ರಕಾರದ ವೇಷವುಳ್ಳ ಕೂಗುರುಗಳು ಕಂಡು ಬರುವುದೇ ಇಲ್ಲ. ಅಗ್ರಹಿತ ಮಿಥ್ಯಾದೃಷ್ಟಿ ಜೀವಿಗಳೇನೋ ಇರಬಹುದು, ಆದರೆ ಅನಾಯತನಗಳಿಲ್ಲ. ಅಗ್ರಹಿತ ಮಿಥ್ಯಾತ್ವ ಅಂತಂದರೆ 1ನೇ ಗುಣಸ್ಥಾನ. ಮಿಥ್ಯಾತ್ವ ಕರ್ಮದ ಉದಯದಿಂದ ಜೀವ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರ್ತಾನೆ. ಈ ಮಿಥ್ಯಾತ್ವ ಗುಣಸ್ಥಾನವನ್ನು ತ್ಯಾಗ ಮಾಡಿ ಆಯತನದ ಅವಸ್ಥೆಗೆ ಹೋಗ್ತಾನೆ. ಅಗ್ರಹಿತ ಮಿಥ್ಯಾತ್ವ ಇರಬಹುದು, ಗ್ರಹೀತ ಮಿಥ್ಯಾತ್ವ ಇರುವುದಿಲ್ಲ. ಅಂದರೆ ಏನಿರುವುದಿಲ್ಲ? ರಾಗಿ ಜೀವಗಳು ವಂದನೀಯ, ಪೂಜನೀಯ ಅನ್ನುವಂಥ ಉಪದೇಶಕರು ಇರುವುದಿಲ್ಲ. ಇಂಥ ಉಪದೇಶ ಗ್ರಹಿತ ಮಿಥ್ಯಾತ್ವದ ಉತ್ಪತ್ತಿಗೆ ಕಾರಣ.